ನಮಸ್ಕಾರ, ಸುಮನ್ ಟಿವಿ ಕನ್ನಡಕ್ಕೆ ಸ್ವಾಗತ. ನಾನು ಅಂಕಿತಾ ಜೈನ್. ಬಿಗ್ ಬಾಸ್ ಸೀಸನ್ 12ರ ಟಾಸ್ಕ್ ಮಾಸ್ಟರ್ ಅಂತಾನೆ ಫೇಮಸ್ ಆಗಿರುವ ಧನುಷ್ ಗೌಡ ಅವರು ಇವತ್ತು ನಮ್ಮ ಜೊತೆ ಇದ್ದಾರೆ. ಬನ್ನಿ ಹಾಗಾದ್ರೆ ಕಾರ್ಯಕ್ರಮಕ್ಕೆ ಅವರನ್ನ ಸ್ವಾಗತ ಮಾಡೋಣ. ಹಾಯ್ ಸರ್, ಹಾಯ್. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ನೀವು? ನಾನು ಕೂಡ ಚೆನ್ನಾಗಿದ್ದೀನಿ. ಹೇಗೆ ಅನಿಸ್ತಾ ಇದೆ ಬಿಗ್ ಬಾಸ್? ತುಂಬ ಖುಷಿ ಆಗ್ತಿದೆ. ಏನು ಅಂದ್ಕೊಂಡು ಹೋಗಿದ್ನೋ, ಹೇಗೆ ಆಡಬೇಕು ಅಂತ ಅಂದ್ಕೊಂಡಿದ್ದೆ ಹಾಗೆ ಆಟ ಆಡಿದ್ದೀನಿ. ಹೊರಗಡೆ ಬಂದಮೇಲೆ ಜನರ ರೆಸ್ಪಾನ್ಸ್ ನೋಡಿ, ಅವ್ರ ಪ್ರೀತಿ ನೋಡಿ ತುಂಬ ಖುಷಿ ಆಗ್ತದೆ. ತುಂಬಾ ಖುಷಿ ಆಗ್ತಾ ಇದೆ. ನಿಮ್ಗೇನಾದ್ರೂ ಹೋಗಿದ್ ಬೆಸ್ಟ್ ಅಂತ ಅನಿಸ್ತಾ ಅಥವಾ ಎಲ್ಲಾದ್ರೂ ಡ್ರಾಬ್ಯಾಕ್ ಆಯ್ತಾ? ಇಲ್ಲ, ಬೆಸ್ಟ್ ಅಂತಾನೆ ಅನಿಸ್ತು. ಒಳಗಡೆ ಹೋಗ್ಬೇಕಾದ್ರೆ ಇಷ್ಟೆಲ್ಲ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಹೋಗಿರಲಿಲ್ಲ ನಾನು. ಹೊರಗಡೆ ಬಂದಮೇಲೆ ಆ ಜನರ ಪ್ರೀತಿ, ಅವ್ರ ಆಶೀರ್ವಾದ ನೋಡಿ ಹೋಗಿ ಒಳ್ಳೆ ಕೆಲಸ ಮಾಡಿದೆ ಅಂತ ಅನಿಸ್ತು. ಇನ್ನೊಂದೇನಂತ ಅಂದ್ರೆ ಆಕ್ಚುಲಿ ಧನುಷ್ ಗೌಡ ಅಂತ ಅಂದ ತಕ್ಷಣ ನೆನಪಾಗೋದೇ ಗೀತಾ ಸೀರಿಯಲ್. ಗೀತಾ ಸೀರಿಯಲ್ ಇಂದಾನೇ ಜಾಸ್ತಿ ರೆಕಗ್ನೈಸೇಷನ್ ಆಗಿರೋದು. ಆಮೇಲೆ ಇವಾಗ ಗೀತಾ ಸೀರಿಯಲ್ ಅಂದ ತಕ್ಷಣ ಧನುಷ್ ಗೌಡ ನೆನಪಾಗ್ತಾರೆ. ಬಿಗ್ ಬಾಸ್ ಇಂದ ಇವಾಗ ಬಿಗ್ ಬಾಸ್ ಧನುಷ್ ಗೌಡ ಅಂತ ಹೇಳ್ತಾರಾ ಅಥವಾ ಗೀತಾ ಸೀರಿಯಲ್ ಧನುಷ್ ಅಂತ ಹೇಳ್ತಾರಾ? ಹೇಗೆ ನಿಮ್ಮನ್ನ ಗುರುತಿಸ್ತಾರೆ ಇವಾಗ? ಗೀತಾ ಸೀರಿಯಲ್ ಅಂತ ಬಂದರೆ ವಿಜಯ್ ಅಂತಲೇ ಕರೆಯೋದವರು ಆ ಕ್ಯಾರೆಕ್ಟರ್ ನೇಮು. ಇವಾಗ ನಾನು ನೋಡಿದ್ರೆ ಬಿಗ್ ಬಾಸ್ ಧನುಷ್ ಅಂತಲೇ ಕರೀತಾರೆ. ಅಲ್ಲ, ಹೆಚ್ಚಿಗೆ ಯಾವುದು ನಿಮ್ಗೆ ರೆಕಗ್ನೈಸೇಷನ್ ಜಾಸ್ತಿ ಸಿಗ್ತಾ ಇದೆ, ಸಿಕ್ಕಿರೋದು? ಆ, ನಿಮ್ಗೆ ಇದ್ರ ಯಾವ್ದು ಇದ್ರ ಖುಷಿ ಕೊಡುತ್ತೆ? ಇದ್ರ ಬಗ್ಗೆ ಇನ್ನ ಗೊತ್ತಿಲ್ವಲ್ಲ. ಇನ್ನ ಹೊರಗಡೆ ಬಂದು 2 ಡೇಸ್ ಆಯ್ತು. ನಾನು ಮನೆ ಬಿಟ್ಟು ಎಲ್ಲೂ ಆಚೆನೇ ಹೋಗಿಲ್ಲ. ಒಂದು ರ್ಯಾಲಿ ಅಷ್ಟೇ ಮಾಡಿದ್ದು. ಅದು ಬಿಟ್ರೆ ಎರಡೂ ಒಂಥರ ಒಂದೊಂದು ಮೆಟ್ಲು ಮೇಲೆ ಕರ್ಕೊಂಡು ಹೋಗಿರೋದು. ಗೀತಾ ಸೀರಿಯಲ್ ಒಂದು ಮೆಟ್ಲು ಮೇಲೆ ಕರ್ಕೊಂಡ್ ಬಂದ್ರೆ ಬಿಗ್ ಬಾಸ್ ಒಂದು ಮೆಟ್ಲು ಮೇಲೆ ಕರ್ಕೊಂಡು ಹೋಗಿದೆ. ಸೊ ಎರಡೂ ಒಂಥರ ಒಂದೇ ಲೆವೆಲ್ಗೆ ನನಗೆ. ಓಕೆ. ಇನ್ನೊಂದೇನಂತ ಅಂದ್ರೆ ಆಕ್ಚುಲಿ ನಿಮ್ದೊಂದು ಬಿಗ್ ಬಾಸ್ ಅಲ್ಲಿ ಒಂಥರ ಗ್ರೂಪಿಸಮ್ ಅಂತ ಹೇಳಿ ಆಲ್ಮೋಸ್ಟ್ ಹೊರಗಡೆ ಟ್ರೋಲ್ ಕೂಡ ಆಗ್ತಾ ಇತ್ತು. ಏನಂತ ಅಂದ್ರೆ ಧನುಷ್ ಗೌಡ, ಸ್ಪಂದನ, ಕಾವ್ಯ, ಆಮೇಲೆ ಅಭಿಷೇಕ್. ಹಾಗಾದ್ರೆ ಬಿಗ್ ಬಾಸ್ ಅಲ್ಲಿ ಗ್ರೂಪ್ ಮಾಡ್ಕೊಂಡಿದ್ರೆ ಏನಾದ್ರೂ ಲಾಂಗ್ ಟೈಮ್ ಸರ್ವೈವ್ ಆಗಕ್ಕಾಗುತ್ತಾ ನಿಮ್ ಪ್ರಕಾರ? ಗ್ರೂಪಿಸಮ್ ಅಂತ ಮಾಡಿದಿದ್ರೆ ಆ ಗ್ರೂಪಿಸಮ್ ಅಲ್ಲೇ ಇವಾಗ ಮಾತುನ್ ಸೇರಿನೇ ಎಲ್ಲರೂ ಸೇರಿ ಒಬ್ಬೊಬ್ಬರನ್ನ ನಾಮಿನೇಟ್ ಮಾಡ್ತಾ ಇದ್ರು. ಇದೇ ಒಂದು ರೀಸನ್ ಕೊಟ್ಟು ನನ್ನ ಹತ್ರ ಯಾರು ಬಂದು ಗ್ರೂಪಿಸಮ್ ಅಂತ ಯಾರು ಬಂದು ನನ್ಗೆ ಇಲ್ಲಿವರೆಗೂ ಇಡೀ ಸೀಸನ್ ಅಲ್ಲಿ ಒಬ್ರು ಬಂದು ನೀವು ಗ್ರೂಪ್ ಮಾಡ್ಕೊಂಡು ಇದು ಮಾಡ್ತಾ ಇದೀರಾ ಅಂತ ಯಾರು ಮಾತಾಡಿಲ್ಲ. ಸೊ ಹೊರಗಡೆ ಹಂಗಿದ್ರೆ ಏನು ಮಾಡೋಕ್ಕಾಗಲ್ಲ. ಓಕೆ ಸರ್. ಇನ್ನೊಂದೇನಂತ ಅಂದ್ರೆ ಇವಾಗ ಗಿಲ್ಲಿ, ಕಾವ್ಯ ಆಕ್ಚುಲಿ ಆಟ ಆಡ್ತಾ ಇರ್ತಾರೆ, ರೇಗಿಸ್ಕೊಳ್ತಿರ್ತಾರೆ. ಆಲ್ಮೋಸ್ಟ್ ಎಲ್ಲರಿಗೂ ಕೂಡ ಎಲ್ಲ ಗೇಮ್ ಆದ್ಮೇಲೆ ಯಾರ ನಡುವೆ ಜಗಳ ಬಂದ್ರು ಕೂಡ ಎಲ್ಲರ ಕಡೆನೂ ನೀವು ಯಾರು ತಪ್ಪು ಅಂತ ಹೇಳಿ ಕೇಳಿ ಹೋಗಿ ಮಾತಾಡ್ತಿರ್ತೀರಾ. ಅದೇ ರೀತಿಯಾಗಿ ಯಾರು ತಪ್ಪು ಅಂತ ಹೇಳಿ ನೀವು ಕ್ಯಾಲ್ಕುಲೇಷನ್ ಮಾಡಿ ಆಮೇಲೆ ಲಾಸ್ಟಿಗೆ ನೀವು ಹೋಗಿ ಹೇಳ್ತಿರ್ತೀರಾ. ಇದರಲ್ಲಿ ಕಾವ್ಯನ ಗಿಲ್ಲಿ ರೇಗಿಸ್ತಾನೆ ಇರ್ತಾನೆ. ರೇಗಿಸಿದಾಗ ಕಾವ್ಯ ಬಂದು ನಿಮ್ಮ ಜೊತೆ ಹೇಳ್ಕೊಳ್ತಾ ಇರ್ತಾಳೆ, ಹಿಂಗ್ ಮಾಡ್ದ ಗಿಲ್ಲಿ ಈ ತರ ಅಂತ ಹೇಳಿ. ಅವಾಗ ಕಾವ್ಯ ಒಂದ್ಸರಿ ಈ ತರ ನನಗೆ ಟಚ್ ಮಾಡ್ದ, ಆಮೇಲೆ ನನಗೆ ಈ ತರ ರೇಗಿಸ್ತಾ ಇದ್ದಾನೆ, ನನ್ಗೆ ಯಾವ ತರ ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ. ನೀವು ಅವಾಗ ಒಂದು ಸ್ಟೇಟ್ಮೆಂಟ್ ಕೊಟ್ರಿ, ಹೋಗಿ ಹೇಳು ಯಾಕೆ ನೀನು ಅನಿಸ್ಕೊಳ್ತೀಯಾ ಈ ತರ. ಅದೆಲ್ಲ ಹೊರಗಡೆ ಒಂದ್ ಸ್ವಲ್ಪ ಟ್ರೋಲರ್ಸ್ಗಳು ತುಂಬಾ ಅಂದ್ರೆ ನೆಗೆಟಿವ್ ಆಗಿ ಪ್ರೋಟ್ರೇ ಮಾಡ್ತಾ ಇದ್ರು. ಯಾಕೆ ಬೇಕಿತ್ತು ಧನುಷ್ಗೆ, ಯಾಕೆ ಈ ತರ ಮಾಡ್ತಾ ಇದ್ದಾರೆ, ಯಾಕೆ ಹೇಳ್ಬೇಕಿತ್ತು, ಅವ್ರ ಬಾಂಡಿಂಗ್ ಕೆಡ್ಸೋದಕ್ಕೋಸ್ಕರನೇ ಈ ತರ ಮಾಡ್ತಾ ಇದ್ದಾರಾ ಅಂತೇಳಿ ಒಂದ್ ಸ್ವಲ್ಪ ಟ್ರೋಲ್ ಆಗ್ತಾ ಇತ್ತು, ಟ್ರೋಲ್ಸ್ ಆಗ್ತಾ ಇತ್ತು. ಅದಕ್ಕೇನ್ ಹೇಳ್ತೀರಾ? ಅಂದ್ರೆ ನನಗೆ ಈ ಥರ ಟಚ್ ಮಾಡಿದ್ರು ಅದು ಇದು ಅಂತ ಯಾವತ್ತೂ ಬಂದು ನನ್ನ ಹತ್ರ ಕೇಳಿಲ್ಲ. ಸ್ಟಾರ್ಟಿಂಗ್ 2ನೇ ವಾರನೋ 3ನೇ ವಾರನೋ ಸುದೀಪ್ ಸರ್ ಇದೆ ಗೀತೆ ಐ ಮೀನ್ ಕಾವ್ಯ ಗಿಲ್ಲಿಯಿಂದ ಅಂತ ಮಾತು ಬರ್ತಿದೆ, ಅದು ಹಂಗೆ ಹಿಂಗೆ ಅಂತ ಸುದೀಪ್ ಸರ್ ಹೇಳಿದಾಗ ಅವ್ರು ಬಂದು ನನ್ನ ಕೇಳ್ತಾರೆ. ಆ್ಯಸ್ ಎ ಫ್ರೆಂಡ್ ನಾನು ಅವ್ರಿಗೂ ಸಜೆಷನ್ ಕೊಡ್ತೀನಿ. ಇದನ್ನು ನೀವು ಇನಿಷಿಯಲ್ ಸ್ಟೇಜಲ್ಲೇ ನೀನು ಸ್ಟಾಪ್ ಮಾಡಿದ್ರೆ ಅದು ಮುಂದಕ್ಕೆ ಹೋಗಲ್ಲ. ನೀನು ಕಾಣಿಸ್ಕೊಂತೀಯ, ಅವನಿಂದ ನೀನು ಅಂತ ಯಾಕಂದ್ರೆ ಒಳಗಡೆ ಮಾತು ನಡೀತಾ ಇದೆ ಅದು. ಹೊರಗಡೆ ಏನಾಗ್ತಿದೆ ನಮ್ಗೆ ಗೊತ್ತಿಲ್ಲ. ಆಮೇಲೆ ಸುದೀಪ್ ಸರ್ ಬಂದು ಹೇಳಿದ್ದು ಅದನ್ನೇ. ಆವಾಗ ಅವ್ರು ಬಂದು ನನ್ನ ಕೇಳಿದಾಗ ನಾನು ಹೇಳಿದ್ದೀನಿ ಹೊರತು ನಾನು ಕೇಳಿಲ್ಲ. ನಾನು ಅವ್ರಿಗೋಗಿ ಹೇಳಿಲ್ಲ. ಅದಾದಮೇಲೆ ಲಾಸ್ಟ್ ವೀಕ್ ಅಂದರೆ ಲಾಸ್ಟ್ ಇನ್ನೊಂದು ಎರಡು ವಾರ ಇದ್ದಂಗೆ ಮತ್ತೆ ಸುದೀಪ್ ಸರ್ ಅವ್ರಿಗೆ ಕಾವ್ಯಗೆ ಹೇಳ್ತಾರೆ. ಕಾವ್ಯ ಅವ್ರು ಬಂದು ನನ್ನ ಕೇಳಿದ್ದಕ್ಕೆ, ನೋಡಮ್ಮ ಅವ್ನು ನಿನ್ನ ಎಲ್ಲೂ ಬಿಟ್ಕೊಡ್ತಾ ಇಲ್ಲ, ನಿನಗೇನೋ ಕೆಟ್ಟದ್ದು ಮಾಡಬೇಕು ಅಂತ ಅವ್ನು ಮಾಡ್ತಾ ಇಲ್ಲ. ಬಟ್ ಅವ್ನು ಮಾಡ್ತಾ ಇರೋದ್ರಿಂದ ನಿನಗೆ ಈ ಥರ ಹೆಸರು ಬರ್ತಾ ಇದೆ ಅಂತಂದಾಗ ಅದನ್ನು ಸ್ವಲ್ಪ ಅವಾಯ್ಡ್ ಮಾಡೋಕ್ಕೆ ಟ್ರೈ ಮಾಡು, ನೀನು ಸಪ್ರೇಟಾಗಿ ನಿಂತ್ಕೊಂಡು ಕಾಣಿಸ್ಕೊಳಕ್ಕೆ ಟ್ರೈ ಮಾಡು ಅಂತ ಹೇಳಿದ್ದೀನಿ ಹೊರತು. ಅದು ಬಿಟ್ಟು ಅವರಿಬ್ಬರು ಬಾಂಡಿಂಗ್ ತೆಗಿಬೇಕು ನಾನೇ ಅವ್ರು ಬಂದು ಕೇಳೋವರೆಗೂ ನಾನು ಯಾಕೆ ವೆಯ್ಟ್ ಮಾಡ್ತಾ ಇದ್ದೆ? ಅದನ್ನು ಫಸ್ಟಿಂದನೇ ಮಾಡ್ಕೊಂಡು ಬರ್ತಾ ಇದ್ದೆ. ಅವ್ರು ಬಂದು ಕೇಳಿದಾಗ ಮಾತ್ರ ನಾನು ಆ್ಯಸ್ ಎ ಫ್ರೆಂಡ್ ಅವ್ರಿಗೆ ಸಜೆಷನ್ ಕೊಡಬೇಕು, ಆ ಸಜೆಷನ್ ಕೊಡ್ತಾ ಇದ್ದೆ. ಅದು ಬಿಟ್ಟು ಇವ್ರಿಗೆ ಇದಾಗಲಿ ಅದಾಗಲಿ ಆ ಬಾಂಡಿಂಗ್ ಕಳೆದೋಗ್ಲಿ ಅಂತ ನಾನು ಯಾವತ್ತೂ ಇದು ಮಾಡಿ ಪ್ರಯತ್ನ ಪಟ್ಟಿಲ್ಲ. ಓಕೆ ಸರ್. ಇನ್ನೇನಂತ ಅಂದ್ರೆ ಸರ್, ಗಿಲ್ಲಿಯಿಂದ ಕಾವ್ಯ, ಕಾವ್ಯದಿಂದ ಗಿಲ್ಲಿ, ಇದರಲ್ಲಿ ಏನಾದರೂ ಮತ್ತೆ ಗಿಲ್ಲಿನೂ ಕೂಡ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ, ಲಾಸ್ಟ್ ನಾನು ಫೈನಲ್ ತನಕ ಕಾವ್ಯನ ಕರ್ಕೊಂಡು ಹೋಗೇ ಹೋಗ್ತೀನಿ ಅಂತ ಹೇಳ್ತಾರೆ. ಮತ್ತು ಇನ್ನೊಂದೇನಂತ ಅಂದರೆ
ಇವಾಗ ನಾವು ನೋಡಿರ್ತೀವಿ ವ್ಯೂವರ್ಸ್ ಆಗಿ ನಾವು ನೋಡಿದಾಗ ಏನಂತ ಅಂತಂದ್ರೆ ಓಕೆ ಕಾವ್ಯ ಎಂಟರ್ಟೈನ್ಮೆಂಟ್ ಕೊಡ್ತಾ ಇರಲ್ಲ, ಆಮೇಲೆ ಅವರು ಟಾಸ್ಕಲ್ಲೂ ಕೂಡ ಅಷ್ಟು ಸ್ಟ್ರಾಂಗ್ ಆಗಿರಲ್ಲ, ಆಮೇಲೆ ಅವ್ರು ಟಾಪ್ 4 ಕಂಟೆಸ್ಟೆಂಟ್ ಅಂದ್ರೆ ಟಾಪ್ 4 ಅಲ್ಲಿ ಬರ್ತಾರೆ. ಎಲ್ಲಾದ್ರೂ ನಿಮ್ಗೆ ಡ್ರಾಬ್ಯಾಕ್ ಆಯ್ತಾ ಇದು? ಆಕ್ಚುಲಿ ಧನುಷ್ ಅವರು ಟಾಪ್ 3 ಕಂಟೆಸ್ಟೆಂಟ್ ಆ ಟಾಪ್ 3 ಅಲ್ಲಿ ಇರಬೇಕು ಅಂತ ಹೇಳಿ ಎಲ್ಲರೂ ಕೂಡ ಅನ್ಕೊಳ್ತಿದ್ರು. ಪಕ್ಕ ಟಾಪ್ 2 ಅಲ್ಲಿ ಇದ್ದೇ ಇರ್ತಾರೆ ಅಂತಾನೂ ಅಂತಿದ್ರು. ಎಲ್ಲಿ ನಿಮ್ದು ಡ್ರಾಬ್ಯಾಕ್ ಆಯ್ತು? ಅದು ನನಗೆ ಗೊತ್ತಿಲ್ಲ. ನನ್ನ ಆಟ ನಾನು ಆಡಿದ್ದೆ. ಎಲ್ರಿಗೂ ಇಷ್ಟ ಆಗಿದೆ ಅಂತಲೂ ಅಂದ್ಕೊಂಡಿದ್ದೀನಿ. ಅದು ಬಿಟ್ಟು ಡ್ರಾಬ್ಯಾಕ್ ಅಂತಂದರೆ ಅದೇ ನನ್ನ ವಿಷಯಕ್ಕೆ ಯಾರೂ ಬರ್ತಾ ಇರಲಿಲ್ಲ. ನಾನು ಮಾತಾಡಬೇಕಂದ್ರೆ ಯಾರೂ ರಾಂಗ್ ಅಂತ ಹೇಳ್ತಾ ಇರಲಿಲ್ಲ. ನಾನು ನಾಮಿನೇಟ್ ಮಾಡಿದಾಗಲೂ ಯಾವುದೋ ಚಟುವಟಿಕೆಯಲ್ಲೋ ಯಾರಾದರೂ ಒಬ್ರು ಹೆಸರನ್ನು ತೊಗೊಂಡ್ರು, ಅವರು ಬಂದಾಗೂ ಯಾರೂ ನಂಗೆ ಅಪೋಸ್ ಮಾಡ್ತಾ ಇರಲಿಲ್ಲ. ಸೊ ಆ ಸ್ಕ್ರೀನ್ ಸ್ಪೇಸ್ ನನಗೆ ಸಿಗಲಿಲ್ಲ ಅಂತ ಅನ್ಕೊತೀನಿ ಅಷ್ಟೇ. ಅದರಿಂದ ಡ್ರಾಬ್ಯಾಕ್ ಇದೆ ಅಂತ ಅನ್ಕೊತೀನಿ. ಇನ್ನು ಅದೇ ರೀತಿಯಾಗಿ ಇವಾಗ ಗಿಲ್ಲಿ ಆಲ್ರೆಡಿ ವಿನ್ ಆಗಿದ್ದಾರೆ. ಅವರ ಸ್ಟ್ರಾಟಜಿ ಮತ್ತು ನಿಮ್ಮ ಸ್ಟ್ರಾಟಜಿ ಎಲ್ಲಿ ಮಿಸ್ ಆಯಿತು? ನಾನಿನ್ನು ಏನು ಕೊಡ್ಬೋದಿತ್ತು ಜನರಿಗೆ, ಏನು ಅನಿಸುತ್ತೆ? ನನ್ನ ಕಡೆಯಿಂದ ನಾನು ಎಲ್ಲ ಕೊಟ್ಟಿದ್ದೀನಿ. ಏನಕ್ಕೆ ಅದೇ ಹೇಳಿದ್ನಲ್ಲ, ಕಾಣಿಸ್ಕೊಂಡಿಲ್ಲ ಅಂದರೆ ಆ್ಯಕ್ಷನ್ಗೆ ರಿಯಾಕ್ಷನ್ ಏನೂ ಇರಲಿಲ್ಲ ನನಗೆ. ಅದು ಬಿಟ್ಟರೆ ಅವನಿಗೆ ಹಿಂಗೆ ಮಾತಾಡಬೇಕು ಹಂಗೆ ಮಾತಾಡಬೇಕು ಅಂತ ಆ ಥರ ಲೈಕ್ ಬ್ಯಾರಿಗೇಡ್ಸ್ ಏನೂ ಹಾಕ್ಕೊಂಡಿಲ್ಲ. ಪ್ರತಿಯೊಂದಕ್ಕೂ ಎಲ್ಲ ಕ್ಲೀನಾಗಿ ಒಂದು ಜಾಲಿ ಮಾಡ್ಕೊಂಡು ಮಾತಾಡ್ತಾ ಇದ್ದ, ಜಾಲಿಯಾಗಿ ಇರ್ತಾ ಇದ್ದ. ಸೊ ಅದೇ ಇಷ್ಟ ಆಗಿರ್ಬೋದು ಜನರಿಗೆ. ಸೊ ಅವನು ಇಡೀ ಸೀಸನ್ಗಳೆಲ್ಲ ನೋಡ್ಕೊಂಬಂದು ಅವರೊಬ್ಬರನ್ನ ಇವರೊಬ್ಬರನ್ನ ಅಂದರೆ ಇಷ್ಟಪಟ್ಟು ಆ ಥರನೇ ಕ್ಯಾರೆಕ್ಟ್ರು ಮಾಡಬೇಕು ಅಂತ ಅದೊಂದು ಸ್ಟ್ರಾಟಜಿ. ಅದು ಕ್ಲೀನಾಗಿ ವರ್ಕು ಮಾಡಿದ್ದಾನೆ ಅದನ್ನು. ಅದರಿಂದ ಗೆದ್ದಿದ್ದಾನೆ ಅಷ್ಟೇ. ಅದು ಬಿಟ್ಟರೆ ನನ್ನ ಸ್ಟ್ರಾಟಜಿ ವರ್ಕ್ ಆಗಿಲ್ಲ, ಅವ್ನ ಸ್ಟ್ರಾಟಜಿ ವರ್ಕ್ ಆಯಿತು, ಆ ಥರ ಎಲ್ಲ ಏನಿಲ್ಲ. ಇಟ್ಸ್ ಗುಡ್. ಅವನ್ನ ಆಟಾಡಿದ ರೀತಿ ಎಲ್ರಿಗೂ ಇಷ್ಟ ಆಗಿರೋದ್ರಿಂದ ಅವ್ನು ಗೆದ್ದಿದ್ದಾನೆ. ನಂದು ಸ್ವಲ್ಪ ಆ ಕಡೆ ಈ ಕಡೆ ಏನೋ ಆಗಿರಬೇಕು, ಅದಕ್ಕೆ ನಾನು 6th ಪ್ಲೇಸ್ ಬಂದಿದ್ದೀನಿ ಅಷ್ಟೇ. ಎಲ್ಲರೂ ಅನ್ಕೊಳ್ತಾ ಇರ್ತಾರೆ ಧನುಷ್ ಗೌಡ ರಿಯಲಿ ಮನೇಲೂ ಕೂಡ ಇಷ್ಟೇ ಸೈಲೆಂಟಾ ಅಥವಾ ಲೈಕ್ ಅಲ್ಲಿ ಮಾತ್ರ ಸೈಲೆಂಟ್ ಆಗಿದ್ರಾ ಅಂತ? ಅದೇ ಸೈಲೆಂಟ್ ಅನ್ನೋದಕ್ಕಿಂತ ನಾನು ಸೈಲೆಂಟ್ ಅಲ್ಲ ಆ್ಯಕ್ಚುಲಿ. ನನ್ನ ವಿಷಯಕ್ಕೆ ಬರೋವರೆಗೂ ನಾನು ಸೈಲೆಂಟೇ. ನನ್ನ ವಿಷಯಕ್ಕೆ ಬಂದರೆ ನಾನು ಮಾತಾಡ್ತೀನಿ. ಸೊ ನನ್ನ ವಿಷಯಕ್ಕೆ ಬಂದಿರೋ ಎಲ್ಲ ಟೈಮಲ್ಲೂ ನಾನು ಮಾತಾಡಿದ್ದೀನಿ. ನಾನು ಜಗಳಾಡಿರೋದು ನೋಡಿದ್ದೀರ. ಧ್ರುವನ್ ಜೊತೆ ಆಗಲಿ, ರಘು ಸರ್ ಜೊತೆ ಆಗಲಿ, ಸತೀಶ್ ಸರ್ ಜೊತೆ ಆಗಲಿ, ಆ ಥರ ಎಷ್ಟೊಂದು ಸಿಚುವೇಶನ್. ಅಂದರೆ ಅವರೆಲ್ಲ ನನ್ನ ವಿಷಯಕ್ಕೆ ಬಂದಾಗಲೇ ನಾನು ಮಾತಾಡಿರೋದು ಹೊರತು ಬೇರೆಯವ್ರ ವಿಷಯಕ್ಕೆ ನಾನು ಹೋಗ್ತಾ ಇರಲಿಲ್ಲ. ಅದಕ್ಕೋಸ್ಕರ ನಾನು ಸೈಲೆಂಟ್ ಅಂದರೆ ನಾನು ಒಪ್ಕೊಳ್ಳಲ್ಲ. ಮನೇಲೂ ಅಷ್ಟೇ, ನಾನು ತಪ್ಪಿಲ್ಲ ಅಂದರೂ ಆ ಕಡೆಯಿಂದ ಏನಾದರೂ ಒಂದು ಮಾತು ಬಂದಾಗ ನಾನು ಜೋರಾಗೆ ಮಾತಾಡ್ತೀನಿ. ಅದು ಬಿಟ್ಟರೆ ಜಾಸ್ತಿ ಯಾವುದಕ್ಕೂ ತಲೆ ಕೆಡಿಸ್ಕೊಳಕ್ಕೆ ಹೋಗಲ್ಲ ನಾನು. ಓಕೆ ಸರ್. ಇವಾಗ ಆ್ಯಕ್ಚುಲಿ ಕಾವ್ಯ ಅವರು ಎಲ್ಲರೂ ನೋಡೋರು ಏನಂತಾರೆ, ಓಕೆ ಇವರು ಟಾಪ್ 5 ಎಲ್ಲೂ ಬರಲ್ಲ, ಕಾವ್ಯ ಹೋಗ್ತಾರೆ ಅಂತೆ. ಆದರೂ ಕೂಡ ಟಾಪ್ 4 ಅಲ್ಲಿ ಬರ್ತಾರೆ. ಅದು ಹೆಂಗೆ, ಏನು ವರ್ಕ್ ಆಗಿರಬೇಕು? ಎಲ್ಲರೂ ಹೇಳ್ತಾರೆ ಅಂದರೆ ಎಲ್ಲರೂ ಯಾರು? ಅವರೇ ವೋಟ್ ಮಾಡಿರ್ತಾರೆ. ಅಲ್ಲ, ಅವರೇ ವೋಟ್ ಮಾಡಿರ್ತಾರೆ. ವೋಟ್ ಮಾಡಿರೋದಕ್ಕೆ 4th ಪ್ಲೇಸಿಗೆ ಬಂದಿರ್ತಾರೆ. ವೋಟಿಂಗ್ಗೆ ಅಲ್ವಾ ಇವಾಗ ಮ್ಯಾಟ್ರ್ ಆಗೋದು. ಹಂಗೆ ನೋಡೋಕೆ ಹೋದ್ರೆ ಇವಾಗ ಕಲರ್ಸ್ ಅವ್ರು ಆ ಥರ ಮಾಡಂಗಿರೋ ನನ್ನ ಗೆಲ್ಲಿಸ್ಬೇಕಾಗಿತ್ತು ಅವರು. ನಮ್ಮ ಪ್ರಾಡಕ್ಟು, ನಮ್ಮ ಆರ್ಟಿಸ್ಟ್ಗಳು ಅಂತ ಅಂದ್ಕೊಂಡಿದ್ದಿದ್ರು ಅವರು. ನನ್ನ ಗೆಲ್ಲಿಸ್ಬೇಕಾಗಿತ್ತು. ಹೋದ ಸೀಸನ್ನು ಬೇರೆಯವರೇ ಗೆದ್ದಿದ್ದು, ಈ ಸೀಸನ್ನು ಬೇರೆ ಚಾನಲಿಂದ ಬಂದವರೇ ಗೆದ್ದಿರೋದು. ಸೊ ಆ ಥರ ಎಲ್ಲ ಏನೂ ವರ್ಕ್ ಆಗಲ್ಲ. ಯಾರೇ ಒಂದು 50 ಜನ ಮಾತಾಡಿರ್ತಾರೆ, ಇಲ್ಲ ಅವರು ಈ ಪ್ಲೇಸಲ್ಲಿ ಬರಬೇಕಾಗಿತ್ತು, ಆ ಪ್ಲೇಸಲ್ಲಿ ಬರಬೇಕಾಗಿತ್ತು. ಇನ್ನೊಂದು 50 ಜನ ವೋಟ್ ಹಾಕಿರ್ತಾರೆ. ಸೊ ಎಲ್ಲರೂ ಅಂತ ಹೇಳೋಕ್ಕಾಗಲ್ಲ. ವೋಟ್ ಹಾಕಿರೋದ್ರಿಂದ 4th ಪ್ಲೇಸಿಗೆ ಬಂದಿರ್ತಾರೆ ಅಷ್ಟೇ. ಓಕೆ, ಇವಾಗ ಬಿಗ್ ಬಾಸ್ ಸೀಸನ್ ಸ್ಟಾರ್ಟ್ ಆಯಿತು, ನಿಮಗೆ ಕಾಲ್ ಬಂತು. ಫಸ್ಟ್ ಡೇ ಹೋದ್ರಿ, ಫಸ್ಟ್ ವೀಕ್ ಆಯಿತು, 2 ವೀಕ್ಸ್ ಆಯಿತು. ಒಂದು 2 ವೀಕ್ಸಲ್ಲೇ ನೀವು ಗೆಸ್ಸಿಂಗ್ ಮಾಡಿರ್ತೀರಾ ಯಾರು ಹೆಂಗೆ ಏನು ಹೆಂಗಿರಬೇಕು ಅಂತ. ನಿಮ್ಗೇನು ಅನ್ನಿಸ್ತು, ಹೇಗಿರಬೇಕು? ಯಾರು ಹೇಗೆ ಇದ್ರು ನಾನಾಗಿರ್ಬೇಕು ಅಂದ್ಕೊಂಡೇ ಹೋಗಿದ್ದು ನಾನು. ಇವರು ನನ್ನ ಹತ್ರ ಹಿಂಗಿದ್ರೆ ನಾನು ಅವ್ರ ಹತ್ರ ಹಂಗಿರಬೇಕು ಅಂತ ನಾನು ಯಾವತ್ತೂ ಅಂದ್ಕೊಂಡಿರಲಿಲ್ಲ. ನನ್ನ ಜೊತೆ ಚೆನ್ನಾಗಿದ್ರೆ ನಾನು ಚೆನ್ನಾಗಿರ್ತೀನಿ, ಚೆನ್ನಾಗಿಲ್ಲ ಅಂದರೆ ಚೆನ್ನಾಗಿಲ್ಲ ಅಷ್ಟೇ. ಓಕೆ ಸರ್. ಹೇಗಿದೆ ನಿಮ್ಮ ಕಾವ್ಯ ಹಾಗೂ ಸ್ಪಂದನ ಬಾಂಡಿಂಗ್? ತುಂಬ ಟ್ರೋಲ್ಸು ಆಗ್ತಿರುತ್ತೆ, ಫ್ರೆಂಡ್ಶಿಪ್ದು ಸಿಕ್ಕಾಪಟ್ಟೆ ಟ್ರೋಲ್ಸ್ ಆಗ್ತಿರುತ್ತೆ. ಅದರಲ್ಲೂ ಕೂಡ ನೀವು ಸ್ಪಂದನಗೋಸ್ಕರ ನೀವಾಗಿರಲಿ, ಅಭಿಷೇಕ್ ಆಗಿರಲಿ, ಆಮೇಲೆ ಡ್ಯಾನ್ಸ್ ಮಾಡಿದ್ದಾಗಿರಲಿ, ತುಂಬಾ ಹೊರಗಡೆನೂ ಕೂಡ ಅದು ಬೆಸ್ಟ್ ಫ್ರೆಂಡ್ಶಿಪ್ ಒಳಗಡೆ ತುಂಬ. ಇವಾಗ ನೆಕ್ಸ್ಟ್ ಹೆಂಗಿರ್ತೀರಾ? ನಿಮ್ಮ ಫ್ರೆಂಡ್ಶಿಪ್ ಹೆಂಗಿರುತ್ತೆ? ನಾನು ಫೋನಲ್ಲಿ ಸ್ವಲ್ಪ ಕಮ್ಮಿನೇ. ನಾನು ಯಾರಿಗೂ ಫೋನು ಕಾಂಟ್ಯಾಕ್ಟಲ್ಲಿ ಸ್ವಲ್ಪ ಜಾಸ್ತಿ ನಾನು ಕಾಂಟ್ಯಾಕ್ಟ್ ಮಾಡಲ್ಲ. ಆದರೂ ಆ ಕಡೆಯಿಂದ ನಾವು ಚೆನ್ನಾಗಿರಬೇಕು ಅಂತಲೇ ನಾನು ಎಕ್ಸ್ಪೆಕ್ಟ್ ಮಾಡೋದು. ಆ ಥರ ಸಿಚುವೇಶನ್ಸ್ ಆ ಥರ ಮೀಟ್ ಆಗಿದ್ರೆ 100% ನಾವೆಲ್ಲ ಚೆನ್ನಾಗೇ ಇರ್ತೀವಿ ಅಂತ ಅಂದ್ಕೊಂಡಿದ್ದೀವಿ. ನೋಡೋಣ ಮುಂದೆ ಹೇಗೆ ಹೋಗುತ್ತೋ ಆ ಥರ. ಓಕೆ ಸರ್. ಇನ್ನು ವಂಶದ ಕುಡಿ ಗಿಲ್ಲಿ, ಈ ಕಡೆ ರಕ್ಷಿತಾ ಅವರು ವಿನ್ನರ್ ಆದರು, ಇವ್ರು ರನ್ನರ್ ಆದರು. ಹೇಗೆ ಅನಿಸ್ತಾ ಇದೆ? ವಂಶದ ಕುಡಿಗಳೇ ಬಂದ್ರಾ? ಏನು ಹೇಳ್ತೀರಾ?
ಅಲ್ಲ ಇವಾಗ ಪ್ರತಿಯೊಬ್ಬರಿಗೂ ಅವ್ರವ್ರು ವಿನ್ ಆಗಬೇಕು ಅಂತಾನೆ ಅಂದ್ಕೊಂಡಿರ್ತಾರೆ. ಹೌದು. ಸೊ ಅವರಿಬ್ರು ಗಿಲ್ಲಿ ಮಾತಾಡಿದ್ದು ಇರ್ಬೋದು, ರಕ್ಷಿತಾ ಇರ್ಬೋದು, ಪ್ರತಿಯೊಬ್ಬರಿಗೂ ಇಷ್ಟ ಆಗಿರ್ಬೋದು, ಅದರಿಂದ ವೋಟ್ ಹಾಕಿರ್ಬೋದು, ಅದರಿಂದ ಗೆದ್ದಿರ್ತಾರೆ. ಅದರಲ್ಲಿ ಅವ್ರ ಗೆಲುವು ಅವ್ರ ಖುಷಿ ಅಂದರೆ ಇವಾಗ ನಾನು ಗೆಲ್ಲಬೇಕು ಅಂತ ನೆನ್ಕೊಂಡು ನಾನು ಗೆದ್ದಿಲ್ಲ ಅನ್ನೋದು ಬೇಜಾರಿರುತ್ತೆ. ಬಟ್ ಅವ್ರು ಗೆದ್ದಿರೋದು ಖುಷಿ ಇದೆ ಅಷ್ಟೇ. ಓಕೆ ಸರ್. ಇನ್ನು ಅದೇ ರೀತಿಯಾಗಿ ಈಗಾಗಲೇ ಗಿಲ್ಲಿ ಗೆದ್ರು, ಮಳವಳ್ಳಿಗೆ ಹೋದ್ರು, ಅಲ್ಲೆಲ್ಲ ಫ್ಯಾನ್ಸು ಹೆವಿ ಅವ್ರಿಗೆ ಸಪೋರ್ಟ್ ಮಾಡೋದಾಗಿರ್ಲಿ, ಕಿರ್ಚೋದಾಗಿರ್ಲಿ, ಅವ್ರಿಗೆ ಇದು ಹೇಗೆ ಅನ್ನಿಸ್ತು? ಖುಷಿ ಆಯಿತು. ಯಾರೋ ಒಬ್ರು ಬೆಳಿಬೇಕು ಮೇಡಮ್. ಇವಾಗ ಅವ್ರು ಹೌದು. ಬೆಳೆದ್ರು ಅಂತ ನಾನು ಹುರ್ಕೊಳ್ಳೋದು, ನಾನು ಬೆಳೆದೆ ಅಂತ ಅವ್ರು ಹುರ್ಕೊಳ್ಳೋದು ಅದೆಲ್ಲೂ ಹೋಗಲ್ಲ. ಹೌದು. ನಾವು ನಮ್ಮ ತಲೆ ಕೆಡ್ಸ್ಕೊಂಡು ನಮ್ಮ ಪೀಸ್ ಆಫ್ ಮೈಂಡ್ನ ಹಾಳು ಮಾಡ್ಕೊತೀವಿ ಅಷ್ಟೇ. ಅವ್ನು ಬರ್ದಿದ್ರೆ ಅವ್ನು ಬೆಳಿತಾನೆ, ನನಗೆ ಬರ್ದಿದ್ರೆ ನಾನು ಬೆಳಿತೀನಿ ಅಷ್ಟೇ. ಇವಾಗ ಅಲ್ಲಿ ಬಿಗ್ ಬಾಸಲ್ಲಿ ಆ ಕಪ್ ಸಿಕ್ಕಿಲ್ಲ, ಅವನಿಗೆ ಸಿಕ್ಕಿದೆ, ಜನರ ಪ್ರೀತಿನೂ ಸಿಕ್ಕಿದೆ, ನನಗೂ ಸಿಕ್ಕಿದೆ. ಬಟ್ ಆ ಲೆವೆಲ್ಗಿಲ್ಲ, ಬೇರೆ ಲೆವೆಲ್ಗೆ ಸಿಕ್ಕಿರ್ಬೋದು. ಬಟ್ ಆ ಲೆವೆಲ್ಗಿದ್ರೂ ಕಾಣಿಸ್ದೇ ಇರ್ಬೋದು. ಸೊ ಮುಂದಕ್ಕಿನ್ನ ಯಾವುದಾದ್ರೂ ಒಂದು ಸಿನಿಮಾ ಮಾಡಿ ಇಲ್ಲ ಸೀರಿಯಲ್ ಮಾಡಿ ಇನ್ನೂ ಜಾಸ್ತಿ ಅವ್ರ ಪ್ರೀತಿ ಕೊಟ್ಟು ಬೆಳೆಸ್ತಾರೆ ಅಂತಲೇ ಆ ನಂಬಿಕೆ ಮೇಲೇ ನಾವು ಬದುಕಬೇಕು. ಆ ನಂಬಿಕೆಯಲ್ಲೇ ಇದ್ದೀನಿ, ಅವ್ರು ಕೊಡ್ತಾರೆ ಅಂತಲೂ ನಂಬಿದ್ದೀನಿ. ನೋಡೋಣ. ಓಕೆ. ಇಲ್ಲಿ ಆಕ್ಚುಲಿ ಧನುಷ್ ಗೌಡ ಅವರು ಆರ್ಟಿಸ್ಟ್ ಆಗ್ಬೇಕಂತಾನೆ ಬಂದಿರೋದಾ, ಅಥವಾ ಆರ್ಟಿಸ್ಟ್ ಆಗಿರ್ಲಿಲ್ಲ ಅಂತ ಅಂದಿದ್ರೆ ಧನುಷ್ ಗೌಡ ಏನಾಗ್ತಿದ್ರು? ಆರ್ಟಿಸ್ಟ್ ಆಗಬೇಕು ಅಂತಲೇ, ಅದೇ ಬುದ್ಧಿ ಬಂದಾಗಿಂದ ಆರ್ಟಿಸ್ಟ್ ಆಗಬೇಕು, ಆ್ಯಕ್ಟರ್ ಆಗಬೇಕು ಅಂತಲೇ ಅಂದ್ಕೊಂಡಿದ್ದು. ಅದಾದಮೇಲೆ ಡಿಪ್ಲೊಮಾ ಆದಮೇಲೆ ಟ್ರೈ ಮಾಡಿ 3 ವರ್ಷ ಆ ಕಡೆ ಈ ಕಡೆ ಹೊಡೆದಾಡಿಕೊಂಡು ಆಡಿಷನ್ಸ್ ಎಲ್ಲ ಟ್ರೈ ಮಾಡಿಕೊಂಡು ಒಂದು 6 ತಿಂಗಳು ಹೋಟ್ಲಲ್ಲಿ ಕೆಲಸ ಮಾಡಿಕೊಂಡು, ಅದಾದಮೇಲೆ ಸಿನಿಮಾ ಬಂತು ಅಂತ ಹೋಟ್ಲ್ ಕೆಲಸ ಬಿಟ್ಟು ಸಿನಿಮಾ ಮಾಡಿದೆ. ಅದು ಮಧ್ಯದಲ್ಲೇ ನಿಂತೋಯ್ತು. ಮತ್ತೆ ಅದೇ ಸಿನಿಮಾ ರೀಸ್ಟಾರ್ಟ್ ಮಾಡಿದ್ರು. ಮತ್ತೆ ಕಂಪ್ಲೀಟಾಗಿ ಸೆನ್ಸಾರ್ ಆಯಿತು, ರಿಲೀಸ್ ಆಗಿಲ್ಲ. ಅದಾದಮೇಲೆ ಮತ್ತೆ ವಾಪಸ್ ಒಂದು 3 ತಿಂಗಳು ಹೋಟ್ಲಲ್ಲಿ ಕೆಲಸ ಹೋದೆ. ಅದಾದಮೇಲೆ ಗೀತಾ ಸೀರಿಯಲಲ್ಲಿ ಆಡಿಷನ್ ಸೆಲೆಕ್ಟ್ ಆಗಿ ಗೀತಾ ಸೀರಿಯಲ್ ಮಾಡಿದೆ. ಅಲ್ಲಿಂದ ಜನರು ಕೈ ಹಿಡಿದವರು ಇಲ್ಲಿವರೆಗೂ ಕೈ ಹಿಡ್ಕೊಂಡ್ಬಂದಿದ್ದಾರೆ, ಇನ್ನು ಮುಂದಕ್ಕೂ ಹಿಡಿತಾರೆ ಅಂತ ಅಂದ್ಕೊಂಡಿದ್ದೀವಿ. ಖುಷಿ ಆಗುತ್ತೆ. ಓಕೆ. ನಿಮ್ಮ ಫ್ಯಾಮಿಲಿ ಬಗ್ಗೆ ಕೇಳೋದಾದರೆ, ಅತ್ತೆ ಮಗಳನ್ನೇ ಮದುವೆ ಆಗಿದ್ದೀರಾ, ಹೇಗೆ ಅನಿಸ್ತಾ ಇದೆ? ಆಮೇಲೆ ನಿಮ್ಮ ಅಮ್ಮ ಅಂತೂ ಕೂಡ ಅದು ಫ್ಯಾಮಿಲಿ ರೌಂಡ್ ಬಂದಾಗಂತೂ ಆ್ಯಕ್ಚುಲಿ ಸೆಲೆಕ್ಟ್ ಮಾಡು ಅಂತ ಅಂದಾಗ ಅಮ್ಮನ ಅಥವಾ ಆ್ಯಕ್ಚುಲಿ ಹೆಂಡ್ತಿನ ಅಂತ ಕೇಳಿದ್ರು. ಆ ಟೈಮಲ್ಲಿ ನಿಮ್ಗೆ ಹೇಗೆ ಅನ್ನಿಸ್ತು? ಯಾರನ್ನ ಸೆಲೆಕ್ಟ್ ಮಾಡ್ಬೇಕನ್ನೋದು ತುಂಬಾ ಕನ್ಫ್ಯೂಷನ್ ಆಯಿತು. ನೀವು ತುಂಬ ಟೈಮ್ ಕೂಡ ತೊಗೊಂಡ್ರಿ ಆ ಟೈಮಲ್ಲಿ, ನಾವು ನೋಡಿದ್ವಿ. ಏನು 2 ಕಣ್ಣಲ್ಲಿ ಒಂದು ಕಣ್ಣು ಕಿತ್ತಾಕ್ಬಿಟ್ಟು ಆಚೆ ಹಾಕು ಅಂದರೆ ಹೆಂಗೆ ಹೇಳೋದು ಗೊತ್ತಿಲ್ಲ. ಆ ಟೈಮಲ್ಲಿ ಅದೇ ಯಾಕೆ ಗುರು ನನಗೆ ಯಾಕಿಂಥ ಸಿಚುವೇಶನ್ ಬರುತ್ತೆ ಅಂತ ಅನಿಸಿದ್ದುಂಟು. ನನ್ನ ವೈಫ್ ಅದೇ ಪ್ರಾಕ್ಟಿಕಲ್ಲು, ತುಂಬ ಅರ್ಥ ಮಾಡ್ಕೊತಾಳೆ. ಅವಳಿಗೂ ಗೊತ್ತು ನಮ್ಮಮ್ಮ ಅಂದರೆ ಇಷ್ಟ ನನಗೆ ಅಂತ. ಸೊ ನಮ್ಮಮ್ಮನ ಸೆಲೆಕ್ಟ್ ಮಾಡ್ಕೊಂಡು ಅವಳು ಬೇಜಾರು ಮಾಡ್ಕೊಳ್ಳಲ್ಲ ಅಂತಲೂ ಗೊತ್ತಿತ್ತು. ಅವ್ರನ್ನೇ ನೋಡಬೇಕು ಅಂತಲೇ ಅಂದ್ಕೊಂಡಿದ್ದೆ ನಾನು. ನೋಡಿದೆ. ಅದಾದಮೇಲೆ ನನ್ನ ವೈಫು ಬಂತು, ಖುಷಿ ಆಯಿತು, ಎಂಜಾಯ್ಡ್ ಇಟ್. ಓಕೆ ಸರ್. ಎಸ್. ಬಿಗ್ ಬಾಸ್ ಸೀಸನ್ ಈಗ 3 ತಿಂಗಳು ಒಂದೇ ಪ್ಲೇಸ್ಗೆ ನಾವು ಆ್ಯಕ್ಚುಲಿ ಅಡಿಕ್ಟ್ ಆಗಿಬಿಟ್ಟಿರ್ತೀವಿ. ಒಂದೇ ಪ್ಲೇಸಲ್ಲಿದ್ದು ಆ ಜನರು ಅಡಿಕ್ಷನ್ ಆಗಿರಲಿ, ಅವ್ರ ಜೊತೆನೇ ಇರೋದಾಗಿರಲಿ, ಇವಾಗ ಸಡನ್ಲಿ ಅದನ್ನು ಬಿಗ್ ಬಾಸ್ ಮನೆ ಬಿಟ್ಟು ಹೊರಗೆ ಬಂದ ತಕ್ಷಣ ಏನೋ ಒಂಥರ ಫೀಲ್ ಆಗಿರುತ್ತೆ ನಿಮ್ಗೆ. ಅಯ್ಯೋ, ಮತ್ತು ಎಲ್ಲ ಜನ ನೋಡಿದ ತಕ್ಷಣ ಆ ಮೂಮೆಂಟ್ ಹೇಗಿತ್ತು ನಿಮಗೆ? ಆದರೆ ಆ್ಯಕ್ಚುಲಿ ಬರೋದು ಒಂದಲ್ಲ ಒಂದು ದಿನ ಬರೋದಂತ ಗೊತ್ತೇ ಇತ್ತು. ಬಟ್ ಆದರೂ ಕೂಡ 3 ತಿಂಗಳು ಒಂದೇ ಜಾಗದಲ್ಲಿ ಇದ್ದು ಒಂದು ಬಾಂಡಿಂಗ್ ಕ್ರಿಯೇಟ್ ಆಗಿರುತ್ತೆ ಎಲ್ಲರ ಜೊತೆನೂ ಕೂಡ. ಆ ಮೂಮೆಂಟ್ ಇರುತ್ತಲ್ವಾ ಹೊರಗೆ ಬಂದ ತಕ್ಷಣ, ಆ ಮೂಮೆಂಟ್. ಅದೇ ಅವ್ರ ಪ್ರೀತಿಗೋಸ್ಕರನೇ ಅಷ್ಟೆಲ್ಲ ಮಾಡಿರ್ತೀವಿ. ಆದರೂ ಒಂದು ಸತಿ ನೋಡಿದಾಗ ಸಡನ್ನಾಗಿ ಶಾಕ್ ಆಗುತ್ತೆ. ಯಾಕಂದರೆ ಅಷ್ಟು 3-4 ತಿಂಗಳು ನಾವು ನಮ್ಮ 24 ಜನ ಮುಖ ಬಿಟ್ಟರೆ ಯಾರು ಮುಖ ನೋಡಿರಲ್ಲ. ಅದಾದಮೇಲೆ ಸ್ವಲ್ಪ ಒಂದು 5-10 ಸೆಕೆಂಡ್ ಆ ಥರ ಆದ್ರೂ ಆಮೇಲೆ ತುಂಬ ಖುಷಿ ಆಗುತ್ತೆ. ಇಷ್ಟೊಂದು ಸಪೋರ್ಟ್ ಸಿಗ್ತಾ ಇದೆಯಲ್ಲ, ಇಷ್ಟೊಂದು ಪ್ರೀತಿ ಸಿಗ್ತಾ ಇದೆಯಲ್ಲ, ಇಷ್ಟು ದಿನ ಒಳಗಡೆ ಕಷ್ಟಪಟ್ಟಿದ್ದಕ್ಕೂ ಸಾರ್ಥಕ ಅಂತ ಅನಿಸುತ್ತೆ. ತುಂಬ ಎಂಜಾಯ್ ಮಾಡಿದ್ವಿ ಆಚೆ ಬಂದಮೇಲೆ. ಓಕೆ. ಎಷ್ಟು ಜನರ ಪ್ರೀತಿ ಸಿಗುತ್ತಾ ಅಂತ ಏನಾದರೂ ನಿಮಗೆ ಅನಿಸ್ತಿತ್ತಾ? ಇಷ್ಟು ಜನ ಸಿಗುತ್ತೆ, ಅಷ್ಟು ಜನ ಸಿಗುತ್ತೆ ಅಂತ ನಾನು ಯಾವತ್ತೂ ಯೋಚನೆ ಮಾಡಿಲ್ಲ. ಬಟ್ ಸಿಗುತ್ತೆ ಅಂತ ಅಂದ್ಕೊಂಡಿದ್ದೆ, ಸಿಕ್ಕಿದೆ. ಓಕೆ. ಲಾಸ್ಟ್ ಸೀಸನ್ ಭವ್ಯ ಗೌಡ ಹೋಗಿದ್ರು ಗೀತಾ ಸೀರಿಯಲ್. ಇವಾಗ ಆ್ಯಕ್ಚುಲಿ ನೀವು ಹೋದ್ರಿ, ಏನಾದರೂ ಅವ್ರ ಕಡೆ ಟಿಪ್ಸ್ ಕೇಳಿದ್ರೆ ಹೋಗ್ಬೇಕಾದಾಗ? ಇಲ್ಲಪ್ಪ, ನಂಗೆ ಅವ್ರು ಟಿಪ್ಸ್ ಕೊಟ್ಟರು ಏನು ಎತ್ತ ಅಂತಾನೆ ಗೊತ್ತಾಗಲ್ಲ. ಅವರು ಯಾಕಂದ್ರೆ ಕೂಡ ಟಾಪ್ 5 ಕಂಟೆಸ್ಟೆಂಟಲ್ಲಿ ಟಾಪ್ 5 ಬಂದರು, ನೀವು ಕೂಡ ಬಂದ್ರಿ. ಅಲ್ಲ, ನಂಗೆ ಅವ್ರು ಟಿಪ್ಸ್ ಕೊಟ್ಟರು ಹೇಗಿರಬೇಕು ಆಗಿರಬೇಕು ಅಂತ ನಂಗೆ ಆಗಲ್ಲ. ಆ ಥರ ಆ್ಯಕ್ಟ್ ಮಾಡೋಕ್ಕೆ ಬರಲ್ಲ ನನಗೆ. ನಾನು ಹೇಗಿರ್ತೀನೋ ಹಾಗೇ ಇರಬೇಕು. ಆಮೇಲೆ ನಂಗೆ ಬಿಗ್ ಬಾಸ್ ನಾನು ನೋಡದೇ ಇರೋದ್ರಿಂದ ಅವ್ರು ಏನೇ ಟಿಪ್ಸ್ ಕೊಟ್ಟರು ನಂಗೆ ಅರ್ಥ ಆಗಲ್ಲ. ಹೌದು. ಅದು ನೋಡಿದ್ರೇ ಅರ್ಥ ಆಗಲ್ಲ. ನೀವು ನೋಡ್ತಾನೆ ನಾನು ಇರಲಿಲ್ಲ. ನೋಡ್ತಾ ಇರಲಿಲ್ಲ. ಅದಾದಮೇಲೆ ಅದೇ ಅದು ನೋಡದೇ ಇರೋದ್ರಿಂದ ಏನು ಟಿಪ್ಸ್ ಕೊಟ್ಟರು ಅದು ವೇಸ್ಟ್. ಸೊ ನಾನು ಕೇಳೋಕ್ಕೆ ಹೋಗಲಿಲ್ಲ. ಎಷ್ಟು ಮಿಸ್ ಮಾಡ್ಕೊಳ್ತೀರಾ ಬಿಗ್ ಬಾಸ್ನ? ತುಂಬ ಮಿಸ್ ಮಾಡ್ಕೊತೀನಿ. ಸುದೀಪ್ ಸರ್ನ. ಅದೇ ಅವ್ರು ಬಂದು ನಮ್ಮ ಜೊತೆ ಜಾಸ್ತಿ ಅಷ್ಟು ಮಾತಾಡ್ತಿದ್ದು ನಾವು ಯಾವತ್ತೂ ಅಂದ್ಕೊಂಡಿಲ್ಲ ಅಷ್ಟು ಮಾತಾಡ್ತೀವಿ ಸುದೀಪ್ ಸರ್ ಜೊತೆ ಅಂತ. ಬಿಗ್ ಬಾಸ್ ಮನೇಲೂ ಅಷ್ಟೇ, ಆ ವೇಕಪ್ ಸಾಂಗು, ಆ ಮೈಕು,
ಆಮೇಲೆ ಗೊತ್ತಿಲ್ಲದೆ ಇರೋ ಜನರ ಜೊತೆ ಅಷ್ಟು ಕಾನ್ವರ್ಸೇಷನ್ನು. ಮನೇಲೇ ಅಷ್ಟು ಮಾತಾಡೋಲ್ಲ ನಾವು, ಟಿ ವಿ ಮೊಬೈಲ್ ಇಟ್ಕೊಂಡಿರ್ತೀವಿ, ಅಲ್ಲಿ ಅಷ್ಟು ಮಾತಾಡಿರ್ತೀವಿ ನಾವು. ಅದಾದಮೇಲೆ ಅದೇ ಪ್ರತಿಯೊಬ್ಬರನ್ನು ಮಿಸ್ ಮಾಡ್ಕೊತೀವಿ, ಆ ಮನೆ ಮಿಸ್ ಮಾಡ್ಕೊತೀವಿ, ಆಮೇಲೆ ಸುದೀಪ್ ಸರ್ನ ಮಿಸ್ ಮಾಡ್ಕೊತೀವಿ. ಅವರಿಂದ ಕಲಿಯೋದು ತುಂಬ ತುಂಬ ಕಲ್ತಿದ್ದೀವಿ, ಇನ್ನೂ ಕಲಿಯೋದು ತುಂಬ ಇದೆ. ತುಂಬ ಖುಷಿ ಆಗುತ್ತೆ. ಐ ಮೇಡ್ ಎ ಗುಡ್ ಚಾಯ್ಸ್ ಅಂತ ಅನ್ಸುತ್ತೆ ಅಷ್ಟೇ. ಓಕೆ. ಸುದೀಪ್ ಸರ್ ಬಗ್ಗೆ ಏನು ಹೇಳ್ತೀರಾ? ಅವ್ರ ಬಗ್ಗೆ ಏನು ಹೇಳೋಕ್ಕಾಗತ್ತೆ. ಅವರು ಈಸ್ ವೆರಿ ಸ್ಮಾರ್ಟ್, ಈಸ್ ವೆರಿ ಜೆನ್ಯೂನ್, ಈಸ್ ಗುಡ್ ಆರ್ಟೆಡ್. ಆಮೇಲೆ ಅವ್ರ ಥರ ಮಾತಾಡೋಕ್ಕೆ ನಮ್ಗೆ ಬರೋದೇ ಇಲ್ಲ. ಅವ್ರ ಥರ ಮಾತಾಡೋಕ್ಕೆ ಎಷ್ಟು ವರ್ಷ ಬೇಕೋ ನಮಗೆ ಇನ್ನೂ ಗೊತ್ತಿಲ್ಲ. ಅಷ್ಟು ಚೆನ್ನಾಗಿ ಮಾತಾಡ್ತಾರೆ. ಬಿಗ್ ಬಾಸ್ನ ಅಷ್ಟು ಚೆನ್ನಾಗಿ ಕೊಡ್ತಿದ್ದಾರೆ. 12 ಸೀಸನಲ್ಲಿ ಒಂದು ಸತಿನೂ ಚೇಂಜ್ ಆಗದೆ ಅವರೇ ನಡೆಸ್ಕೊಡ್ತಿದ್ದಾರೆ ಅಂತಲೇ ಅರ್ಥ ಮಾಡ್ಕೋಬೇಕು. ಅಷ್ಟು ಚೆನ್ನಾಗಿ ಅದ್ಭುತವಾಗಿ ಮಾತಾಡ್ತಾರೆ ಅಂತ. ಜಾಕೆಟ್ ಅಷ್ಟೇ, ನಾನು ಕೇಳಿದ ತಕ್ಷಣ ಒಂದು ಸೆಕೆಂಡ್ ಯೋಚನೆ ಮಾಡದೆ ಕೊಟ್ಟವ್ರು ಅವರು. ಅದು ತುಂಬ ಖುಷಿ ಆಗುತ್ತೆ. ಓಕೆ. ಇನ್ನು ಆ್ಯಕ್ಚುಲಿ ಲಾಸ್ಟಲ್ಲಿ ಸುದೀಪ್ ಅವರು ಒಂದು ಮಾತು ಹೇಳ್ತಾರೆ ಆ್ಯಕ್ಚುಲಿ. ನಿಮ್ಮ ಅಮ್ಮಂಗೂ ಕೂಡ ಖುಷಿಯಾಗಿ ಅವ್ರು ಅಳ್ತಾರೆ ಕೂಡ. ಅದ್ರ ಬಗ್ಗೆ ಏನು ಹೇಳ್ತೀರಾ? ಅದೇ ಅವರು ಆ ಥರ ಹೇಳಿದಾಗೆ ನಾನು ಗೆದ್ದುಬಿಟ್ಟೆ ಬಿಗ್ ಬಾಸ್ನ. ಎಲ್ಲರೂ ಹೇಳ್ತೀವಲ್ಲ, ವ್ಯಕ್ತಿತ್ವದ ಆಟ ಬಿಗ್ ಬಾಸ್ ಅಂತ. ಆ ವ್ಯಕ್ತಿತ್ವ ನಂದು ಚೆನ್ನಾಗಿತ್ತು ಅಂತ ಸುದೀಪ್ ಸರ್ ಹೇಳಿದಾಗ, ಅಷ್ಟು ತಪ್ಪುಗಳು ಅಷ್ಟು ಸರಿಗಳು ಅವ್ರು ಹೇಳ್ಬೇಕಾದ್ರೆ ಅದಷ್ಟು ನೋಡಿರ್ತಾರೆ. ಅದನ್ನೆಲ್ಲ ನೋಡಿನೂ ಲಾಸ್ಟ್ ಫಿನಾಲೆ ಟೈಮಲ್ಲಿ ನಿಮ್ಮ ವ್ಯಕ್ತಿತ್ವ ಚೆನ್ನಾಗಿತ್ತು, ನಿಮ್ಮ ಪರ್ಸ್ನಾಲಿಟಿ ಚೆನ್ನಾಗಿತ್ತು ಅಂತ ನಮ್ಮಮ್ಮಂಗೆ ಒಳ್ಳೆ ಮಗ ಎತ್ತಿದ್ದಾರೆ ಅಂತ ಅಂದಾಗಲೇ ನಾನು ಆ ಬಿಗ್ ಬಾಸ್ ಆಟನ ಗೆದ್ದುಬಿಟ್ಟೆ. ಆ ಕಪ್ ಬದಲು ನನಗೆ ಜಾಕೆಟ್ ಕೊಟ್ಟರು ಅಷ್ಟೇ. ಅದು ಬಿಟ್ಟರೆ ಅದಕ್ಕಿಂತ ಬೇರೆ ಇನ್ನೇನು ಬೇಡ ಅಂತ ಅನಿಸುತ್ತೆ. ಹೇಗಿದೆ ರಿಯಾಕ್ಷನ್ ಅಮ್ಮ ಆಮೇಲೆ ಹೆಂಡತಿ? ಅದೇ ನಾನು 6 ಪ್ಲೇಸ್ ಬಂದಿರೋದು ಅವ್ರಿಗೆ ಬೇಜಾರಿದೆ. ಅದು ಬಿಟ್ಟರೆ ದೇ ಗುಡ್, ಖುಷಿಯಾಗಿದ್ದಾರೆ. ಖುಷಿ ಆಗ್ತಾರೆ. ಅಶ್ವಿನಿ ಅವರು ಕೂಡ ಒಂದು ಕಡೆ ಸ್ಟೇಟ್ಮೆಂಟನ್ನು ಪಾಸ್ ಮಾಡ್ತಾರೆ. ಏನಂತ ಅಂದರೆ ಒಂದು ಕಡೆ ಲೈಕ್ ಬಡವ್ರ ಮಕ್ಕಳು ಬೆಳಿಬೇಕು, ಬಟ್ ಬಡವ್ರ ಥರ ನಾಟಕ ಮಾಡೋರು ಬೆಳಿಬಾರ್ದು ಆ ಥರ. ಅದಕ್ಕೇನು ಆನ್ಸರ್ ಮಾಡ್ತೀರಾ? ಇಷ್ಟು ಇಂಟರ್ವ್ಯೂಲ್ಲಿ ಅದನ್ನೇ ಹೇಳಿದ್ದೀನಿ. ಅವ್ನು ನಾಟಕ ಮಾಡಿದ್ದಾನೆ ಅಂದರೆ ನನ್ನ ಹತ್ರ ಯಾವತ್ತೂ ನಾಟಕ ಮಾಡಿಲ್ಲ ಅವನು. ಅವನು ಅದೇ ನನ್ನ ಹತ್ರ ಕಾರ್ ಇದೆ, ಇಲ್ಲಿ ರೂಮಲ್ಲಿದ್ದೀನಿ, ಮನೆಯಲ್ಲಿ ಊರಲ್ಲಿ ಗದ್ದೆ ಇದೆ, 100 ಕುರಿ ಹಾಕೋಕ್ಕೆ ಫಾರ್ಮ್ ಹೌಸ್ ಮಾಡ್ತಾಯಿದ್ದೀನಿ, ಅವೆಲ್ಲ ಹೇಳಿದ್ದಾನೆ ನಮ್ಮ ಹತ್ರ. ಅದು ಇವಾಗ ಗೆದ್ದಿದ್ದಾದ್ಮೇಲೆ ಅವನ ಬಗ್ಗೆ ಮಾತಾಡೋದು ತಪ್ಪಾಗುತ್ತೆ. ಬಡವ ಆಗಲಿ ಸಾಹುಕಾರ ಆಗಲಿ ಎಲ್ಲರೂ ಆಟ ನೋಡಿನೇ ಓಟ್ ಹಾಕಿ ಗೆಲ್ಸಿರ್ತಾರೆ. ಇವಾಗ ಗೆದ್ದಿದ್ದಾನೆ, ಕಂಗ್ರಾಟ್ಸ್ ಅಷ್ಟೇ. ಅದು ಬಿಟ್ಟರೆ ಇದು ಮಾಡ್ದೆ ಅದೆಲ್ಲ ನಾನು ಮಾತಾಡೋಕ್ಕೆ ಹೋಗಲ್ಲ. ಅದು ಬಿಟ್ಟರೆ ಇನ್ನೇನು ಗೊತ್ತಿಲ್ಲ ನನಗೆ. ಓಕೆ. ಇನ್ನೊಂದೇನಂತ ಅಂದರೆ ಗಿಲ್ಲಿ ಎಲ್ಲರಿಗೂ ಕೂಡ ರೇಗಿಸ್ತಾ ಇದ್ರು, ಎಲ್ಲರ ತಂಟೆಗೂ ಕೂಡ ಹೋಗ್ತಿದ್ರು. ಬಟ್ ಧನುಷ್ ಅವ್ರಿಗೆ ಮಾತ್ರ ನಾನು ನೋಡಿದ ಪ್ರಕಾರ ಧನುಷ್ ಅವ್ರಿಗೆ ಯಾವತ್ತೂ ಕೂಡ ಅವ್ರ ತಂಟೆಗೂ ಬರ್ತಿರ್ಲಿಲ್ಲ, ಅವ್ರಿಗೆ ರೇಗ್ಸಕ್ಕೂ ಹೋಗ್ತಿರ್ಲಿಲ್ಲ. ಯಾಕೆ? ಏನಿರ್ಬೋದು? ಫಸ್ಟ್ ರೇಗ್ಸ್ದಾಗ ನಂಗೆ ಇಷ್ಟ ಆಗಲಿಲ್ಲ ಅಂತ ಹೇಳಿದೆ. ನಂಗೆ ಇಷ್ಟ ಆಗ್ತಾಯಿಲ್ಲ, ಈ ಥರ ರೇಗ್ಸ್ಬೇಡ ಅಂತ ಅಂದಾಗೆ ಅವ್ನು ಅಲ್ಲೇ ಸ್ಟಾಪ್ ಮಾಡಿಬಿಟ್ಟ. ಅದಾದಮೇಲೆ ಅವ್ನು ನನಗೆ ರೆಸ್ಪೆಕ್ಟ್ ಕೊಟ್ಟ, ನಾನು ಅವನಿಗೆ ರೆಸ್ಪೆಕ್ಟ್ ಕೊಟ್ಟೆ. ಸೊ ಅದಲ್ಲೇ ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ ಹಂಗೆ ಹೊರಟೋಯ್ತು ಅಷ್ಟೇ. ಧನುಷ್ ಅವರ ಬೆಸ್ಟ್ ಮೆಮೊರೀಸ್ ಯಾವುದು ಬಿಗ್ ಬಾಸಲ್ಲಿ? ಕಿಚ್ಚನ ಚಪ್ಪಾಳೆ ಸಿಕ್ಕಿದ್ದು, ನಮ್ಮ ಅಮ್ಮ ಮತ್ತೆ ನನ್ನ ವೈಫ್ ಮನೆಗೆ ಬಂದಿದ್ದು, ಆಮೇಲೆ ಲಾಸ್ಟಲ್ಲಿ ಸುದೀಪ್ ಸರ್ ಲೆಟ್ರ್ ಬರೆದಿದ್ದು, ಜಾಕೆಟ್ ಕೊಟ್ಟಿದ್ದು, ಫಸ್ಟ್ ಫೈನಲಿಸ್ಟ್ ಆಗಿದ್ದು, ಫ್ರೆಂಡ್ಸ್ ಜೊತೆ ಕೂತ್ಕೊಂಡು ಮಾತಾಡಿದ್ದು, ಇದೆಲ್ಲ ಮರೆಯೋಕ್ಕಾಗಲ್ಲ. ಓಕೆ. ಧನುಷ್ ಗೌಡ ಅವ್ರದ್ದು ಬೆಸ್ಟ್ ಬಿಗ್ ಬಾಸಲ್ಲಿ ಬೆಸ್ಟ್ ಜಾಗ ಯಾವುದು? ಬೆಸ್ಟ್ ಮೆಮೊರಿ ಅಂತಂದರೆ ಕಡೆ ತನಕ ಉಳ್ಕೊಳ್ಳೋದು? ಒಂದು ಗಾರ್ಡನ್ ಏರಿಯಾ, ಅದರಲ್ಲಿರೋ ಮೇನ್ ಡೋರ್ ಮುಂದೆ ಬೀನ್ ಬ್ಯಾಗ್ ಹಾಕೊಂಡು ನಾವು ಫ್ರೆಂಡ್ಸ್ ಎಲ್ಲ ಕೂತ್ಕೊಂಡು ಮಾತಾಡ್ತಾ ಇದ್ದು, ಅದು ಮರೆಯೋಕ್ಕಾಗಲ್ಲ. ಯಾರನ್ನ ಮಿಸ್ ಮಾಡ್ಕೊಳ್ತೀರಾ? ಅಭಿ, ಸ್ಪಂದನ, ಕಾವ್ಯ, ರಘು ಸರ್, ಮಂಜು ಭಾಷಿನಿ ಅವರು, ರಾಶಿ. ನಿಮಗೆ ಫೇವ್ರೆಟ್ ಕಂಟೆಸ್ಟೆಂಟ್ ಯಾರು? ಅಭಿ. ಓಕೆ. ಇವಾಗ ನಾನು ಎಲ್ಲರದ್ದು ಕೂಡ ಹೆಸರು ಹೇಳ್ಕೊಂಡು ಹೋಗ್ತೀನಿ, ಒಂಥರ ಫಟಾಫಟ ರ್ಯಾಪಿಡ್ ಫೈರ್ ಥರ. ಒಬ್ಬೊಬ್ಬರ ಹೆಸರು ಬಗ್ಗೆ ಒಂದು ವರ್ಡಲ್ಲಿ ಹೇಳಬೇಕು. ಇಲ್ಲಿ ಕರಿಬಸಪ್ಪ, ಬಾಡಿ ಬಿಲ್ಡರ್. ಆರ್ ಜೆ ಅಮಿತ್, ಗುಡ್ ಟಾಕರ್. ಕಾಕ್ರೋಚ್ ಸುದಿ, ಗುಡ್ ಆರ್ಟೆಡ್. ಕಾವ್ಯ, ಆನ್ ಪಾಯಿಂಟ್ ಟಾಕರ್. ರಾಶಿಕಾ, ಗುಡ್ ಸಪೋರ್ಟರ್, ಫ್ರೆಂಡ್ಲಿ ಸಪೋರ್ಟರ್. ಜಾನ್ವಿ, ಗುಡ್ ಹ್ಯೂಮನ್ ಬೀಯಿಂಗ್. ರಕ್ಷಿತಾ, ಪಟಾಕಿ. ಅಶ್ವಿನಿ ಗೌಡ, ಕೋಪ ಜಾಸ್ತಿ. ಅಶ್ವಿನಿ ಎಸ್ ಎನ್, ನೆನಪೇ ಆಗ್ತಿಲ್ಲ ಅನ್ಸುತ್ತೆ. ಅಲ್ಲ ಗೊತ್ತಾಯ್ತು ನನಗೆ, ಬಟ್ ಅವ್ರಿಗೇನು ಹೇಳಬೇಕು ಅಂದರೆ ಅಷ್ಟು ಸಪೋರ್ಟ್ ಮಾಡಿದ್ದಾರೆ ನನಗೆ ಒಳಗಡೆ ಇರಬೇಕಾದ್ರೆ, ಪ್ರತಿಯೊಂದು ಆಟದಲ್ಲೂ. ಶಿ ಈಸ್ ಆಲ್ಸೋ ಗುಡ್ ಆರ್ಟೆಡ್. ಓಕೆ. ಮಂಜು ಭಾಷಿನಿ, ಅಮ್ಮ. ಅಭಿಷೇಕ್, ಬ್ರದರ್ ಫ್ರಮ್ ಅನದರ್ ಮದರ್. ಧ್ರುವಂತ್, ದೇವತಾ ಮನುಷ್ಯ. ಸ್ಪಂದನ, ಬೆಸ್ಟ್ ಫ್ರೆಂಡ್. ಸೂರಜ್,
ಇನ್ನೊಬ್ರಿಗೆ ಒಳ್ಳೇದು ಬಯಸ್ತಾನೆ. ಅಭಿಷೇಕ್. ಹೇಳಿದ್ನಲ್ಲ. ಓ ಸಾರಿ, ರಘು. ರಘು ಸ್ಟ್ರಾಂಗ್ ಮ್ಯಾನ್. ರಿಷಾ. ಏನು ಹೇಳೋದು ಅಂತ ಗೊತ್ತಾಗ್ತಿಲ್ಲ. ಅವಾಗೇನು ಮಾತಾಡ್ತಿದೆ ಅಂತ ಅವಾಗೆ ಗೊತ್ತಾಗಲ್ಲ. ಆಯ್ತು. ಗಿಲ್ಲಿ. ಇಲ್ಲಿ ಗುಡ್ ಎಂಟರ್ಟೈನರ್. ಮಾಳು. ಉತ್ತರ ಕರ್ನಾಟಕ ದೋಸ್ತ. ಸತೀಶ್ ಕ್ಯಾಡಬೋ. ಸಾವುಕಾರ. ಚಂದ್ರಪ್ರಭಾ. ಮಗು. ರಜತ್. ಗೋಳಿ. ಚೈತ್ರ. ಬುದ್ಧಿವಂತ. ಓಕೆ ಸರ್, ಇನ್ನು ಕಡೆಯದಾಗಿ ಏನು ನೆಕ್ಸ್ಟ್ ನಿಮ್ಮ ಪ್ಲ್ಯಾನ್, ಫ್ಯೂಚರ್ ಸಿನಿಮಾ ಏನು ಮಾಡಬೇಕು ಹೇಳ್ತೀರಾ ಆಡಿಯನ್ಸ್ಗೂ ಕೂಡ? ಸಿನಿಮಾ ಮಾಡಬೇಕು ಅಂದ್ಕೊಂಡಿದ್ದೀನಿ. ಸೀರಿಯಲ್ ಸಿಕ್ಕಿದ್ರು ಮಾಡ್ತೀನಿ, ಗೊತ್ತಿಲ್ಲ. ಏನೇ ಏನೇ ಸಿಕ್ಕಿದ್ರು ಅವ್ರಿಗೆ ಎಂಟರ್ಟೈನ್ ಮಾಡಬೇಕು, ಅವ್ರಿಗೆ ಮನೋರಂಜಿಸ್ಬೇಕು ಅಂತಲೇ ಮಾಡ್ತೀನಿ. ತುಂಬ ಕಷ್ಟಪಟ್ಟು ಇಷ್ಟಪಟ್ಟು ಅವ್ರಿಗೆ ಇಷ್ಟ ಆಗಲಿ ಅಂತ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ. ಸಿನಿಮಾ ಮಾಡಿದ್ರೆ ಅದು ಕ್ಲಿಕ್ಕಾಗಿ, ಅವ್ರಿಗೆ ಇಷ್ಟ ಆಗಿ ಅದು ಕ್ಲಿಕ್ಕಾಗಿ ಅವ್ರ ಪ್ರೀತಿ ಅವ್ರ ಆಶೀರ್ವಾದ ಸಿಗಲಿ ಅಂತ ಕೇಳ್ಕೊತೀನಿ. ನನಗೂ ಒಳ್ಳೇದು ಮಾಡಿ, ನಿಮಗೂ ಒಳ್ಳೇದಾಗಲಿ, ಎಲ್ರಿಗೂ ಒಳ್ಳೇದಾಗಲಿ. ಜೈ ಕರ್ನಾಟಕ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತು ನಮ್ಮ ಜೊತೆ ಧನುಷ್ ಗೌಡ ಅವರು ಸಖತ್ತಾಗಿ ಸೂಪರ್ ಆಗಿ ಮಾತನಾಡಿದ್ರು. ನೋಡ್ತಾ ಇರಿ ಸುಮನ್ ಟಿವಿ ಕನ್ನಡ.